ನೋಡ್ರಿ ಈಗ ಟೈಮ್ 8 ಗಂಟೆ ಆಗೈತಿ. ಈಗ ನೀರು ಬಂದವ್ರಿ. ಈಗ ನೀರೆಲ್ಲ ತುಂಬ್ಸಕತ್ತೀವಿ ನೋಡ್ರಿ. ಈಗ ಬಂದವ್ರಿ ತುಂಬ್ಸಕತ್ತೀವಿ ನೋಡ್ರಿ. ತಂಬಾಕಿ ನಮ್ಮ ಸಿದ್ದು ಅದನ್ರಿ. ಈಗ ನಾನು ಅಡುಗೆ ಮಾಡಕತ್ತೀನಿ ರೀ. ನಾನು ಒಂದು ಚಿತ್ರಾನ್ನ ಮಾಡಕತ್ತೀನಿ ರೀ. ಈಗ ಅದೇ ಯಾವ ಚಿತ್ರಾನ್ನ ಅಂತ ತೋರಿಸ್ತೀನಿ ಬರ್ರಿ. ಇನ್ನು ಅನ್ನ ರೆಡಿ ಆಗತೈತಿ. ಈಗ ಇಟ್ಟು ಬಂದೀನಿ ಬರ್ರಿ. ಇಟ್ಟಿತ್ತು ಆಯ್ ಮಾಡ್ತೇವೆ ಮೇಡಮ್. ಆಯ್ ಮೇಡಮ್ ನಂದು ಕೆಲಸ ಭಾಳ ಹೋಗಿಲ್ಲ. ನಾನೇ ದಾರಿ ಮಾಡಿ ಕೆಲಸ ಮಾಡ್ರಿ. ಬಿಜಿ ಅದಾರ್ರಿ ಈಗ ಎಲ್ಲರೂ. ಯಾರ ಆಯ್ ಮಾಡೋ ಸ್ಥಿತಿಯಾಗಿಲ್ರಿ. ನನಗೆ ಬಾಯಿ ಹೇಳಿ ಹೊಂಟ್ಬಿಟ್ಟಾರ್ರಿ ಎಲ್ಲರೂ. ಇಲ್ಲಿ ನಮ್ಮದು ಅನ್ನ ರೆಡಿ ಆಗಕತ್ತೈತ್ರಿ. ಇದಕ್ಕೆ ನಾನು ಒಂದು ಹಾಕ್ತೀನಿ ರೀ. ಈಗ ನಾನು ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಇದು ಕುಡಿಯಕತ್ತೈತಲ್ರಿ. ಅಮ್ಮ ಸ್ವಲ್ಪ ಒಳ್ಳೆಣ್ಣೆ ಕೊಡ್ಬೇಕು. ಇದು ಅರಿಶಿನ ಪುಡಿ ರೀ. ಈ ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಒಳ್ಳೆಣ್ಣೆ ರೀ. ಇಷ್ಟು ಒಳ್ಳೆಣ್ಣೆ ರೀ. ಇದೇನೈತಲ್ರಿ ಈ ಅರಿಶಿನ ಪುಡಿ ಹಾಕಿವಲ್ಲ ಎಷ್ಟು ರೀ, ಇಷ್ಟ ನೋಡ್ರಿ. ಇಷ್ಟು ಮುಚ್ಚಿಬಿಡ್ಬೇಕು. ಇದು ಇನ್ನೂ ಅಳ್ಳಿಲ್ರಿ, ಅಳ್ಬೇಕಲ್ರಿ. ಇದು ಹಳ್ಳಿಂದ ಹೆಂಗಂತ ತೋರಿಸ್ತೀನಿ ರೀ ನಾನು. ಒಂದು ಚಮಚ ಕೊಡಮ್ಮ. ಇದು ಸ್ವಲ್ಪ ಇದು ಈಗ ಇದನ್ನು ಅಳಬಿಟ್ಬಿಡ್ತೀನಿ ರೀ. ಎಷ್ಟು ಮುಚ್ಚಿ ಅಳಬಿಟ್ಟಿನಿ ನೋಡ್ರಿ. ಇದನ್ನ ಇದಕ್ಕೆ ಏನೇನು ತೊಗೊಂಡಿನಪ್ಪ ಅಂತಂದ್ರೆ ಇನ್ನು ಅಳಿಸ್ತಡ್ರಿ. ಒಂದೆರಡು ಹಸಿಮೆಣ್ಸಿಕಾಯಿ ತೊಗೊಂಡೀನಿ, ಕರಿಬೇವು ತೊಗೊಂಡೀನಿ, ಕೊತ್ತಂಬರಿ ತೊಗೊಂಡೀನಿ, ಇನ್ನೇ ಹುಂಚೆಹಣ್ಣು ಇಟ್ಟೈತಿ, ಶೇಂಗಾಕಾಳು, ಜೀರಿಗೆ, ಸಾಸಿವೆ, ಗರಂ ಮಸಾಲ, ಉಪ್ಪು. ಅನ್ನಕ್ಕೂ ಉಪ್ಪು ಹಾಕೀನಿ ನೋಡ್ರಿ. ಅನ್ನ ಅಳ್ಬಿಟ್ಟಿದ್ನಲ್ರಿ ನಾನು. ಅನ್ನ ಹಳ್ಳೈತ್ರಿ. ಈಗ ಸಾಂಬಾರು ಈಗ ನೋಡ್ರಿ. ಇದ್ರಾಗ ಮಾಡ್ತೀನಿ ಅದು ಅನ್ನನ. ಈಗ ಒಂದು ಪಾತ್ರೆ ಇಟ್ಟೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಕಾದೈತ್ರಿ. ಅದು ಇದಕ್ಕೆ ಶೇಂಗಾಕಾಳು, ಉದ್ದಿನ ಬೇಳೆ, ಜೀರಿಗೆ, ಸಾಸಿವೆ ತೊಗೊಂಡೇನ್ರಿ. ಈಗ ಹಾಕ್ತೀನಿ. ಆಮೇಲೆ ಏನಾದ್ರು ಬಟ್ಟ ಕೊಡಿ. ಈಗ ಇದನ್ನ ಫ್ರೈ ಮಾಡಿ ಒಂದು ಬಟನ್ದಾಗ ತಕ್ಕಂತೀವಿ. ಈಗ ಕರಿಬೇವನ್ನ ಹಾಕಿನ್ರಿ. ಫ್ರೈ ಆಗ ಈಗ ತಕ್ಕನಕತ್ತೀನಿ ನೋಡ್ರಿ. ಅಷ್ಟು ಉಂಡ್ರಾಕ ಇವನ್ನ ನಾನು ಈಗ ಹಾಕಲ್ರಿ. ಇವನ್ನ ಆಮೇಲೆ ಹಾಕ್ತೀನಿ. ಜೀರಿಗೆ, ಸಾಸಿವೆ ಅವನ್ನೆಲ್ಲ ನಾನು ಆಲ್ರೆಡಿ ಹಾಕಿದ್ನಲ್ರಿ. ಈಗ ನಾನು ನೆಕ್ಸ್ಟ್ ಏನು ಹಾಕ್ತಂತ ನೋಡ್ರಿ ನೀವು. ಈಗ ಹುಂಚೆಹಣ್ಣಿನ ರಸ ಹಾಕಿನ್ರಿ. ಸ್ವಲ್ಪ ಗ್ಯಾಸ್ ಜೋರು ಹಿಡಿದ್ನು. ಹುಂಚೆಹಣ್ಣಿನ ರಸ ಹಾಕಿಂದ ಆಮೇಲೆ ಇದನ್ನ ಹಾಕ್ರಿ. ಮೆಣಸಿನ್ಕಾಯಿ ಹಾಕ್ರಿ. ಯಾಕಂತಂದ್ರೆ ಎಣ್ಣೆ ಭಾಳ ತನಕ ಅಂತದ್ರಿ ಮೆಣಸಿನ್ಕಾಯಿ. ಕೈ ಹಾಕ್ತಾನೆ ನೋಡ್ರಿ ನೀವು. ಆಮೇಲೆ ಇವು ಮೆಣಸಿನ್ಕಾಯಿ ಹೆಂಗೆ ತೊಗೊಂಡು ಹಿಂಗೆ ಗೊತ್ತಾಗ. ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ನಮ್ಗೆ ಹಸಿ ಸಿಗ್ಬೇಕು ಬೆಳ್ಳುಳ್ಳಿ ಅಂತಂದ್ರೆ ಈಗ ಹಾಕ್ಬೇಕ್ರಿ. ಇಲ್ಲಿಕಂತಂದ್ರೆ ಫಸ್ಟ್ ಹಾಕ್ಬೇಕ್ರಿ. ನೋಡ್ರಿ ಈ ಥರ ಅವು ಮೆಣಸಿನ್ಕಾಯಿ ಎಣ್ಣೆಗೆ ಕುದೀತಾವೆ ನೋಡ್ರಿ. ಅಂದ್ರೆ ಕುದೀತಾವ್ರಿ. ಕುದಿಯೋದೇನು ಕುದೀತಾವು. ಫುಲ್ಲು ಮೆತ್ತಗಾಗಂಗೆ ಫಸ್ಟ್ ಎಣ್ಣೆಗೆ ಹಾಕಿ ಕುದಿಸ್ಬಾರ್ದ್ರಿ. ಈ ಥರ ಕುದಿಸ್ಬೇಕ್ರಿ. ಈಗ ಇದಕ್ಕೆ ಏನೇನು ಮಸಾಲೆ ಹಾಕ್ತಂತ ನೋಡ್ರಿ. ಆಲ್ರೆಡಿ ಅದಕ್ಕೆ ಅರಿಶಿನ ಪುಡಿ ಹಾಕಿನ್ರಿ. ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಮಸಾಲ ಸ್ವಲ್ಪ ಉಪ್ಪು ಕೊಡಮ್ಮ. ಆಯ್ತಾ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಹಾಕಿನಿ. ಇದಕ್ಕೊಂದು ಸ್ವಲ್ಪ ಒಬ್ಬರು ಯಾರು
ನಮ್ಮ ಯಜಮಾನ್ರ ನೀರು ತುಂಬಕತ್ತಾರೆ. ನಂದು ಅಡುಗೆ ಮಾಡೋದಿತ್ತಲ್ಲ, ವಿಡಿಯೋ ಮಾಡ್ಕೊಂತ ಅಡುಗೆ ಮಾಡ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ರೀ ನನಗೆ. ಬೆಲ್ಲ ಯಾಕೆ ಕ್ಯಾಮ್ರಾ ಬೆಲ್ಲ ಹಾಕಿ ನೋಡಿ, ಹುಳಿ ಅಂಶ ಇರ್ತೈತೆ. ಇದು ಒಂದು ಸ್ವಲ್ಪ ಕುದಿಲ್ರಿ, ಎಲ್ಲ ಕುದ್ದಿನ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಕುದಿಯಾಕ ಕುಂತೈತಿ ನೋಡ್ರಿ. ಇದು ಸ್ವಲ್ಪ ಕೈ ಆಡ್ಬೇಕ್ರಿ, ಇದಕ್ಕೆ ಕೈ ಆಡ್ಸ್ಕೊಂತ ಇರ್ಬೇಕು ನೋಡ್ರಿ. ಮೆಣಸಿನ್ಕಾಯಿ ಹೆಂಗಾಗ್ಯಾವ್ರಿ, ನಮಗೆ ತಿನ್ನಾಕು ಬರ್ತಾವು, ಅನ್ನದೊಳಗೆ ಕಡ್ಕಂಡು ಹಂಗೆ ಮೆತ್ತಗನಾಗಿಲ್ಲ, ಹಚ್ಚಗದವಿಲ್ರಿ. ಇದಕ್ಕೆ ನಾನು ಈ ಥರ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಕ್ಕೆ ಒಂದು ಸ್ವಲ್ಪ ಉಳಿಸ್ಕೊಂಡಿನಿ. ಈಗ ಒಂದು ಸ್ವಲ್ಪ ಯಾಕೆ ನಡ್ತೀವಿ. ಇದು ಗೊಜ್ಜು ರೆಡಿ ಆತ್ರಿ. ಗ್ಯಾಸ್ ಸಣ್ಣ ಸಣ್ಣ ಇಟ್ಟಿನ್ರಿ. ಇದು ರೈಸ್ ತೋರಿಸಿ ನೋಡ್ರಿ. ಇದು ಅನ್ನ ಅರ್ಶಿನ ಪುಡಿ ಹಾಕಿದ್ನಲ್ಲ ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ಆತ ಅನ್ನ. ಇದೆಲ್ಲ ಹುಳಿ ಇದ್ದಲ್ರಿ, ಇದಕ್ಕೆ ಹಾಕ್ಕೊಂಬಿಡ್ತೀನಿ ರೀ. ಹಾಕ್ಕೊಂಬಿಟ್ಟು ನೋಡ್ರಿ, ಅಷ್ಟು ಹುಳಿ ನೋಡ್ರಿ. ಅಷ್ಟು ಕಲಸಿಂದ ಎಂತ ಬಂದಿನಲ್ರಿ, ಇವನ್ನ ಈಗ ಹಾಕ್ಬಿಡ್ತೀನಿ. ಹುರ್ಗಟ್ಕೊಂಡಿದ್ನಲ್ರಿ, ಈಗ ಹಾಕಿ ನೋಡ್ರಿ. ಅವನ್ನೆಲ್ಲ ಸಪ್ರೇಟ್ ಹುರಿದು ನಾನು ಯಾವ್ದ ಚಿತ್ರಾನ್ನ ಮಾಡಲಿ ಏನೇ ಮಾಡಲಿ ತೆಗಿತೀನಿ ಅಂತಂದ್ರೆ ಅವು ಆಮೇಲೆ ಬಾಯಿಗೆ ಚಲೋ ಕೊಡ್ತಾವ್ರಿ. ಅವ್ರು ತಿನ್ನಾಕ ಬಾಯಿಗೆ ಒಂಥರ ಕಟ ಕಟ ಬರ್ತಾವಲ್ರಿ, ಸೂಪರ್ ಆಗುತ್ತೆ ರೀ ಅದು. ಯಾಕೆ ನಾನು ಅವ್ನು ಯಾವಾಗಲೂ ಹುರಿದು ತಕ್ಕಾಡ್ತಾರೆ. ಇದು ನಾಳೆಗೆ ಬಿಸಿ ಮಾಡ್ಕೊಂಡು ಊಟ ಮಾಡ್ಬೇಕು ನೋಡ್ರಿ. ಮಾಡ್ಬೋದ್ರಿ. ಉದ್ರೂ ಚಲೋ ಆಗತ್ತೆ ರೀ. ಇದು ಏನಾಗಲ್ರಿ. ಸೂಪರ್ ಆಗೈತೆ ನೋಡಿ. ಸುಟ್ರಿ ಸ್ವಲ್ಪ ಕೊತ್ತಂಬರಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉಳಿಸ್ಬಿಡ್ತೀನಿ. ಬಂದಿಡಿತ ನೋಡ್ರಿ. ಚಿತ್ರಾನ್ನ ರೆಡಿ ಐತಿ. ಹುಣಸೆ ಹಣ್ಣಿನ ಚಿತ್ರಾನ್ನ ನೋಡ್ಬೇಕು ನಮ್ಮ ಮನ್ಯಾಗ. ನಾನು ಹೆಂಗೆ ಮಾಡ್ತೀನಿ, ಯಾವ ರೀತಿ ಮಾಡೀನಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಅದು ಅನ್ನ ಉಂಡು ಬ್ಯಾಸ್ರಿಗಿದ್ದಪ್ಪ ನಮಗಂತಂದ್ರೆ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು. ಮಾಡೋದಾತು ರೀ. ಕಮೆಂಟ್ ಏನಂತ ಕಳ್ಸ್ಯಾರ, ಡಬ್ಬ ವಿಡಿಯೋ ಅಂತ ಕಳ್ಸ್ಯಾರ. ಡಬ್ಬ ವಿಡಿಯೋ ಮಾಡಕತ್ತೀವಂತ ನೋಡ್ರಿ. ನಾವಂತರೂ ಡಬ್ಬ ವಿಡಿಯೋ ಮಾಡಕತ್ತೀವಿ. ನಿಮ್ಗೆ ನೀವು ಚಲೋ ವಿಡಿಯೋ ಮಾಡೋರು ಮಾಡಿರಿ. ನೀವು ವಿಡಿಯೋ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗತ್ತೆ ರೀ ಅದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತಂದು. ನಾವು ಅಂತರ ಡಬ್ಬ ವಿಡಿಯೋ ಮಾಡಕತ್ತೀವಿ ರೀ. ನೀವು ನೋಡ್ರಿ, ಮಾಡಿರಿ ವಿಡಿಯೋನ. ಅದು ಎಷ್ಟು ಕಷ್ಟ ಐತಿ ಎಷ್ಟಿಲ್ಲ ಅಂತ ಗೊತ್ತಾಗತ್ತೆ ರೀ ನಿಮ್ಗೆ. ಇನ್ನು ಈ ಥರ ಹೇಳ್ರಿ ನೀವು. ಇನ್ನು ಅಡುಗೆ ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಇಂಥ ಅಡುಗೆ ಮಾಡಿರಿ, ಇಂಥವು ನಿಮ್ಮ ಅಡುಗೆ ಮಾಡಿರಿ, ಈ ಥರ ಹಿಂಗೆ ಮಾತಾಡ್ರಿ, ಹಿಂಗಿಲ್ಲ ಮಾತಿನೊಳಗೆ ಏನಾರು ಚೇಂಜ್ ಮಾಡಿರಿ ಮಡಿಕೇರಿ. ನೋಡ್ರಿ, ನಮ್ಮ ಮಾತು ನೀವೇನಾದ್ರು ಚೇಂಜ್ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಚೇಂಜ್ ಮಾಡ್ಕೊಂತೀವಿ. ಅಡುಗೆಯಾಗ ಏನಾರ ಚೇಂಜ್ ಬೇಕಪ್ಪ ನಿಮ್ಗೆ, ಇಂಥ ಅಡುಗೆ ಬೇಕು, ನೀವು ಇಂಥ ಅಡುಗೆ ಮಾಡಿರಿ ಅಂದ್ರೆ ನನಗೆ ಬರೋಂಥ ಅಡುಗೆ ರೀ. ಈ ರೊಟ್ಟಿ ಪಲ್ಯವು ಚಪಾತಿ ಅದ ವಿಡಿಯೋದೊಳಗೆ ಏನಾರು ಚೇಂಜ್ ಬೇಕಾದ್ರೆ ಮಾತಾಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ.
ನಾವು ಅದನ್ನು ನೋಡ್ಕೊಂಡು ಅದೇನು ಬೇಕಾಗಿರುತ್ತೋ ಆ ಥರ ಮಾತಾಡ್ತೀವಿ. ನಾವು ಹೊರ್ಗಲ್ದೆಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕಂತೀವಿ. ನಾವು ಆಯ್ತಾರ್ಕೊಮ್ಮೆ ಸೂಟಿ ಇರ್ತೀವಿ, ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡಿ ತೋರಿಸ್ತೀವಿ. ಏನು ರೀ ಒಳ್ಳೆ ಕಮೆಂಟ್ ಮಾಡಿ ಹೇಳ್ರಿ, ನೀವು ಈ ಥರ ಮಾಡಿರಿ, ಈ ಥರ ಇಲ್ಲ. ಯಾರೋ ಒಬ್ಬರು ಈ ಥರ ಒಂದು ಕಳಿಸ್ಬಿಟ್ರೆ ಭಾಳ ಬೇಜಾರಾಗತ್ತೆ ರೀ ನಮಗೂ. ಅದು ಯಾರ ಡಬ್ಬ ವೀಡಿಯೋ ಅಂತ ಕಳಿಸ್ಯಾರ. ಡಬ್ಬ ವೀಡಿಯೋನಿಗೆ ಈ ಥರ ಮಾಡಿರಿ, ಈ ಥರ ಮಾಡಿದ್ರೆ ವೀಡಿಯೋ ಇದಾಗಲ್ಲ ಹೇಳ್ರಿ ನೀವು ಗೊತ್ತಾಗುತ್ತೆ ನಮ್ಗೆ. ಎಲ್ಲ ತಿದ್ಕೊಂಡೀವ್ರಿ ನಾವು. ನಾನು ಎಲ್ಲ ಅವಾಗ ಎಷ್ಟು ಮಾತಾಡ್ತಿದ್ದೀನಿ ರೀ, ಒಂದೊಂದು ಮಾತು ಎರಡು ಸಕ ಮಾತಾಡ್ತಿದ್ದೆ. ಕಮೆಂಟ್ ಮಾಡಿ ಹೇಳಿದ್ರು ನಮ್ಗೆ ಈ ಥರ ಮಾಡಿ ಮಾತಾಡ್ಬೇಡ್ರಿ ಅಕ್ಕರಂತ. 2 ಸಲ ಮಾತಾಡ್ಬಿಟ್ರೆ ಅದು ಕರೆಕ್ಟ್ ಆಗ್ತದೆ. ಅದು ಹಂಗ ತಿಳ್ಕೊಂಡ್ವಿ. ಯಾಕಂತಂದ್ರೆ ನೀವೆಲ್ಲರೂ ನಮ್ಗೆ ಹೇಳ್ರಿ, ನಮ್ಗೆ ಅದು ಹೇಳಿದ್ರೆ ಗೊತ್ತಾಗತ್ರಿ ನಿಮ್ಮ ಮನುಷ್ಯನಾಗ ಏನು ನೀವು ಅಂತ ಹೇಳಿದ್ರೆ ಗೊತ್ತಾಗತ್ರಿ. ಯಾಕಂತಂದ್ರೆ ನೀವು ನಮ್ಮ ವಿಡಿಯೋ ಇಷ್ಟಪಟ್ಟು ನೋಡಕತ್ತೀರಪ್ಪ ಅಂತಂದ್ರೆ ನಮಗೂ ಭಾಳ ಖುಷಿ ಆಗತ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ರಿ ನಮ್ಗೆ. ನಮ್ಮನ್ನೆಲ್ಲ ಇಷ್ಟೆಲ್ಲ ನೀವು ಮುಂದೆ ತಂದಿರಲ್ಲ, ಭಾಳ ಖುಷಿ ಆಗತ್ತೆ ನಮ್ಗೆ. ಏನಾರು ತಪ್ಪಿದ್ರೆ ಸಪೋರ್ಟ್ ಮಾಡ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ರಿ ನಮ್ಗೆ. ಭಾಳ ಖುಷಿ ಆಗುತ್ತೆ. ಚಂದ ಕಮೆಂಟ್ ಕಳಿಸ್ತಾರೆ. ಭಾಳ ಚಂದ ಕಮೆಂಟ್ ಕಳ್ಸಕತ್ತಾರೆ. ಕಮೆಂಟ್ ನೋಡಿ ಅರ್ಧ ನಾವು ಇದಾಗಿವ್ರಿ. ಮೊನ್ನೆ ಹಿಂಗೆ ಮಾಡಿ ಯಾರೋ ಒಬ್ಬರು ಏನೋ ಒಂದು ಮಾತು ಅಂದಿದ್ರಿ ಅಂದ್ರೆ ಕಮೆಂಟ್ನಾಗ ಅಲ್ರಿ, ಏನೋ ಒಂದು ಮಾತು ಅಂದಿದ್ರು. 8 ದಿನ ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಮನ್ಸಿಗೆ ಬೇಜಾರು ಮಾಡ್ಕೊಂಡು ಓಲ್ ಬಿಡಪ್ಪ ಅದನ್ನ ಏನು ಮಾಡೋದು, ಸುಮ್ಮನೆ ಮಾಡಿ ಯಾಕೆ ಅನ್ಸ್ಕೋಬೇಕು, ಓಲ್ ಬಿಡೋ ಕಡೆ ಅಂತಂದ. ಮತ್ತು ಆಮೇಲೆ ನಮ್ಮ ಮನೆಯವ್ರು ಎಲ್ಲ ಧೈರ್ಯ ಹೇಳಿದ್ರು. ಮತ್ತು ಅಕ್ಕ ಬಿಜಾಪುರ ಅಕ್ಕನೂ ಹೇಳಿದ್ಲು ನಮ್ಗೆ, ಇಲ್ರಿ ಅಕ್ಕರ ಮಾಡ್ರಿ, ಚಲೋ ಆಗತ್ರಿ, ಏನು ತಲೆ ಕಿಸ್ಕೋಬೇಡ್ರಿ ಅಂತ ಹೇಳಿದ್ಲು. ಹ್ಞೂನ್ರಿ ಅಕ್ಕರ ಅಂತ ಹೇಳಿದ್ವಿ. ಎಷ್ಟು ಚಂದ ಮಾತಾಡಿದ್ರು ನೀವು. ಅದೇ ಥರನ. ಮತ್ತು ಆಮೇಲೆ ನನಗೆ ಆರಾಮಿಲ್ಲ ಅಂತೇಳಿ ನಾನು ವಿಡಿಯೋ ಹಾಕಿಂದ ನೀವು ಅಕ್ಕ ಮೊದಲು ಆರಾಮಾಗಿ ಅಂತ ಒಳ್ಳೆ ಎಷ್ಟು ಚಂದ ಕಮೆಂಟ್ ಮಾಡಿದ್ರಿ ಎಲ್ಲರೂ. ಭಾಳ ಖುಷಿ ಆತ್ರಿ ನನಗೆ. ಅದು ಯಾವ ವಿಡಿಯೋಕ್ಕೆ ಬಂದೈತಪ್ಪ ಅಂತಂದ್ರೆ ಇವತ್ತು ನಾನೊಂದು ಚಪಾತಿ, ಅದನ್ನ ಯಾವ ವಿಡಿಯೋಕ್ಕೆ ಬಿಟ್ಟಾರಪ್ಪ ಅಂತಂದ್ರೆ ಇವತ್ತೊಂದು ಮುಂಜಾನೆ ವಿಡಿಯೋ ಬಿಟ್ಟಿದ್ದು ನೋಡ್ರಿ ನಾನು. ಚಪಾತಿದ ಐತೆ ನೋಡ್ರಿ ಅದು. ಆ ವಿಡಿಯೋ ಕಳಿಸ್ಯಾರಿ. ಬೇಕಂತಂದ್ರೆ ಚೆಕ್ ಮಾಡಿರಿ, ನಿಮಗೆ ಗೊತ್ತಾಗತ್ತೆ ರೀ. ಅವ್ರು ಏನು ಇನ್ನು ಮುಂದೆ ಕಳಿಸ್ಯಾರಿ. ಅವರು ಮುಂದೂ ಡಬ್ಬ ವಿಡಿಯೋ ಅಂತ ಕಳಿಸಿ ಮತ್ತು ಮುಂದೆ ಏನೋ ಕಳಿಸ್ಯಾರಿ. ಆದ್ರೆ ಅವ್ರು ಅದನ್ನ ಕಳಿಸ್ಯಾರಿ. ನಾವು ಆ ಥರ ನಾವಿಲ್ರಿ. ಅದನ್ನ ಬೇಕಂತಂದ್ರೆ ಇವ್ರೇನು ನಿಮ್ಗೇನಾರ ಅವ್ರು ಏನು ಕಳಿಸಿರ್ಬೋದಪ್ಪ ಕಮೆಂಟು, ಇವ್ರು ಹೇಳೋವಲ್ರಲ್ಲ ಅಂತಂದು ಅನಿಸಿದ್ರೆ ನೀವು ಚೆಕ್ ಮಾಡಿರಿ ಆ ವಿಡಿಯೋ. ಅದನ್ನು ನಾವು ಹೇಳಲ್ರಿ. ಮುಂದೆ ಏನು ಕಳಿಸ್ಯಾರ ಅವ್ರಂತ ನಾವು ಹೇಳಲ್ರಿ. ಈ ಡಬ್ಬ ವಿಡಿಯೋ ಅನ್ನೋದು ಲಾಸ್ಟ್ ಐತ್ರಿ. ಮುಂದೆ 1-2 ಮಾತು ಕಳಿಸ್ಯಾರಿ ಅವರು. ಅದನ್ನು ನಾವು ಅನ್ನಲ್ರಿ. ಅವರು ಆ ಥರ ತಿಳ್ಕೊಂಡಿರ್ಬೋದ್ರಿ ಅವರು. ನಾವು ಆ ಥರನೂ ಇಲ್ರಿ. ನೋಡ್ರಿ ಚಲೋ ತಿಳಿಸ್ರಿ, ಹಿಂಗೆ ಮಾಡ್ರಿ, ಹಿಂಗಿಲ್ಲ ಅಂತ ಹೇಳ್ರಿ, ಮಾಡ್ಕೊಂಡು ಹೊಂಟೀರಿ. ಯಾಕಂತಂದ್ರೆ ಇಷ್ಟೆಲ್ಲ ನಾವು ಮುಂದೆ ಬರೋಕೆ ಕಾರಣನ ನೀವಿಲ್ಲ ಅಂದ್ರೆ ನಾವಿಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗ್ 2-3 ವಿಡಿಯೋ ಮಾಡಿದ್ವಲ್ರಿ. ನಮ್ಗೆ ಅಷ್ಟೊಂದು ನಾವು ಹಳ್ಳಿಯಾಗಿರೋರಿ. ನಮಗೇನು ಗೊತ್ತಾಗಲ್ಲ. ಹೆಂಗೆ ಮಾತಾಡ್ಬೇಕಂತನೂ ಗೊತ್ತಿಲ್ಲ, ಹೆಂಗೆ ಅಡುಗೆ ಮಾಡ್ಬೇಕಂತನೂ ಗೊತ್ತಿದ್ದಿಲ್ಲ ರೀ. ರೊಟ್ಟಿ ಪಲ್ಯವು ಇದನ್ನ ಮಾಡ್ಕೊಂಡು ಹೊಂಟಿದ್ದೀನಿ ರೀ ನಾನು. ಎಲ್ಲರೂ ನಮ್ಗೆ ಆ ಥರ ಇದನ್ನ ಮಾಡಿರಿ, ಈ ಥರ ಇರ್ರಿ, ಖುಷಿಯಾಗಿರ್ರಿ, ಖುಷಿಯಾಗಿ ವಿಡಿಯೋ ಮಾಡಿರಿ, ಬೇಜಾರು ಮಾಡ್ಕೊಂಡು ವಿಡಿಯೋ ಮಾಡಬೇಡ್ರಿ ಅಂತಂದು ಎಲ್ಲರೂ ಎಷ್ಟು ಚಂದ ಕಮೆಂಟ್ ಕಳಿಸಿದ್ರು. ಅವ್ರು ಹೆಂಗೆ ಹೇಳ್ಯಾರ ನಾವು ಹಂಗೆ ಚೇಂಜ್ ಆಗಿವ್ರಿ. ಹಂಗೆ ಚೇಂಜ್ ಆಗಿವ್ರಿ. ಮುಂದಕ್ಕೆ ಹೋಗಕತ್ತಿದ್ದೀವ್ರಿ. ಸುಳ್ಳೆ ಹಾಕನ್ಬೇಕು ಬಿಡ, ಇದೆಲ್ಲ ಚಲೋ ಹೇಳ್ಯಾರಪ್ಪ ಅವರು. ನಾನು ಖುಷಿ ಆಗತ್ತೆ ನನಗೆಲ್ಲ ಚೇಂಜ್ ಮಾಡಿರಿ. ಫಸ್ಟ್ ಎಲ್ಲ 1-2 ವಿಡಿಯೋದಾಗ ಅಗದಿ ಸಪ್ಪಗದೀನಿ ರೀ ನಾನು. ಚೆಂದಾಗಿ ಮಾತಾಡೋಕೆ ಬರಲ್ಲ, ಏನಿಲ್ಲ. ನಮ್ಮ ಸೊಮ್ಮೆ ಮಮ್ಮಿ ನೀನು ಹಂಗೆ ಮಾತಾಡು, ಹಿಂಗೆ ಮಾತಾಡಂತ ನಮ್ಮ ಸೊಮ್ಮೆ ಹೇಳ್ಕೊಟ್ರು ನಾನು ಕಲ್ತಿದ್ದಿಲ್ಲ ರೀ. ಮತ್ತು ಆಮೇಲೆ ಕಮೆಂಟ್ ಬಂದ್ವಲ್ಲ, ಮಮ್ಮಿ ಈ ಥರ ಮಾತಾಡಂತ ಹೇಳ್ಯಾರ ನೋಡಿ ಮಮ್ಮಿ ಅಂದಿಂದ ಅವಾಗ ಕಲ್ಕಂದಿನಿ ರೀ ನಾನು. ಅಲ್ಲ ಅವರು ಚೇಂಜ್ ಬೇಕಂದ್ರೆ ಹೇಳ್ರಿ. ನಿಮ್ಗೆ ನೀವು ಎಂಥ ಅಡುಗೆ ಬೇಕಂತ ಹೇಳ್ತಾರೆ ಅಂಥ ಅಡುಗೆ ಮಾಡಿ ತೋರಿಸ್ತೀನಿ ರೀ ನಾನು. ಯಾಕಂತಂದ್ರೆ ನಾವು ಶಾಲೆ ಕಲ್ತಿಲ್ರಿ, ಬೇರೆದು ಏನಾರು ತೋರ್ಸಕ್ಕೆ. ಇನ್ನು
ಇನ್ನೊಂದು ನಾವು ರಾಟಿ ಕಲ್ತಿಲ್ರಿ ಅದು ಅಟ್ಲೀಸ್ಟ್ ಅದನ್ನಾರ ಹೊಲ್ದು ಅದನ್ನು ತೋರಿಸ್ತೀವಿ ಅನ್ನೋಕೆ ನಾನು ಏನಿದ್ರು ಅಡ್ಗಿದ್ರಿ ಅಡ್ಗೆ ನೀವು ಎಂಥ ಅಡುಗೆ ಅಂತೀರ ಅಂಥ ಅಡುಗೆ ಮಾಡಿಕೊಡ್ತೀನಿ ರೀ. ನಾ ಕಲ್ತಿರೋದು ಅದನ್ನು ಅಡ್ಗೆದು ಕಲ್ತೀನಿ ರೀ. ಹೌದಪ್ಪ ರಾಟಿ ಕಲ್ತೀವಿ ಏನಾರ ಈ ಥರ ಜಂಪರ್ ಹೊಲ್ದೆ ಈ ಥರ ನಾನು ಸೀರೆ ಹೊಲ್ದೆ ಅಂತ ತೋರ್ಸಕ್ಕೆ ನನಗೆ ಅದನ್ನ ಮಾಡಕ್ಕೆ ಬರೋದಿಲ್ಲ ಹೊಲ್ಯಕ್ಕೆ ಬರಲ್ರಿ ನನಗದು. ನಂದೇನಪ್ಪ ಐತರ್ಕೊಮ್ಮೆ ನಮ್ಮ ಮನೆಯವ್ರದ್ದು ರಜೆ ಇರ್ತೈತೆ ರೀ. ಸ್ವಲ್ಪ ಎಲ್ಲರೂ ಹೊರಗೆ ಹೋಗಿ ನಾವು ವಿಡಿಯೋ ಮಾಡ್ತೀವಿ, ದೇವಸ್ಥಾನ ಅದು ಇದೆಲ್ಲ ಮಾಡ್ತೀವಿ. ಉಳ್ಕೆ ದಿನ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನ ನಿಮಗೆ ತೋರಿಸ್ತೀನಿ. ಕರ್ಕೊಂಡು ಹೊರಗಡೆ ಎಲ್ಲಾರ ನಾವು ಹೋಗ್ತೀವಿ, ಹೋಗಿ ಗುಡಿ ಪಡಿದೆಲ್ಲ ದೇವಸ್ಥಾನದ್ದು ಅದೊಂದಿಷ್ಟು ಮಾಡಿ ಹಾಕ್ತೀವಿ ವಿಡಿಯೋ ಹಾಕ್ತೀವಿ ರೀ. ಊಟ ಮಾಡೋಣ ನೋಡ್ರಿ ಸುಪ್ರ ಉಣ್ಣರಾಮ. ನೋಡ್ರಿ ಫ್ರೆಂಡ್ಸ, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಯಾಕಂತಂದ್ರೆ ನಾನು ಏನು ಹಾಕ್ನೋ ಏನು ಅಡುಗೆ ಮಾಡಿದ್ನೋ ನಾನು ಏನು ಮಾತಾಡ್ತಂತ ನಿಮಗೆ ಗೊತ್ತಾಗಲ್ಲ. ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ, ನಮ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆಯ್ತು ಅಂತ ನಾವು ಮಾತಾಡಿದ್ರಾಗ ಏನಾರ ತಪ್ಪು ಅನ್ಸಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ.